ಹಲೋ, ನಿಮಗೆ ಇನ್ಕಮರಲ್ಲಿ ಇದು ಬ್ಯಾಂಕ್, ಇದರಲ್ಲಿ ನೀವು ಸಿ ಟಿ ಪಿ ಟಿ ಅಥವಾ ಏನಾದರೂ ಫ್ಲ್ಯಾಶ್ ಓವರ್ ಆದಾಗ ಸಿ ಟಿ ಪಿ ಟಿ ಏನಾದರೂ ಫೇಲ್ ಆದಾಗ ನಿಮಗೆ ಸಿ ಟಿ ಪಿ ಟಿ ರಿಪ್ಲೇಸ್ ಮಾಡಿರ್ತೀರಾ, ಬಟ್ ಮೀಟರ್ ರೆಕಾರ್ಡ್ ಆಗ್ತಿಲ್ಲ ಅಂತೇಳಿ ಭಾಳ ಕಂಪ್ಲೇಂಟ್ಸ್ ಬರುತ್ತೆ. ಆವಾಗ ನೀವು G&H ಪ್ಯಾರಾಮೀಟರ್ಸಲ್ಲಿ ಹೋಗ್ಬಿಟ್ಟು ಸೆಕ್ಯೂರ್ ಅಪೆಕ್ಸ್ 150 ಮೀಟರ್ ಆದರೆ G&H ಪ್ಯಾರಾಮೀಟರ್ಸಲ್ಲಿ ನಿಮಗೆ ಈ ಥರ ವೆಕ್ಟರ್ ಡಯಾಗ್ರಾಮ್ ಬರುತ್ತೆ. ಈ ವೆಕ್ಟರ್ ಡಯಾಗ್ರಾಮಲ್ಲಿ ವೋಲ್ಟೇಜ್ ಆ್ಯಂಗಲ್ಲು 120 ಡಿಗ್ರಿ ಅಪಾರ್ಟ್ ಇರಬೇಕು ಫಾರ್ವರ್ಡ್ ಇದ್ದರೆ, ರಿವರ್ಸ್ ಇದ್ದರೆ 240 ಇರುತ್ತೆ. ಅಥವಾ ಒಂದಕ್ಕೆ ನೀವು ವೋಲ್ಟೇಜ್ ಆ್ಯಂಗಲ್ ಫಾರ್ವರ್ಡು ಅಥವಾ ರಿವರ್ಸ್ ಒಂದಕ್ಕೆ ಫಿಕ್ಸ್ ಮಾಡಿಕೊಂಡು ಫೇಸ್ ಆ್ಯಂಗಲ್ನ ಅಡ್ಜಸ್ಟ್ ಮಾಡ್ಕೊತ ಹೋಗಬೇಕು. ವೋಲ್ಟೇಜ್ ಆ್ಯಂಗಲ್ ಬಂದ್ಬಿಟ್ಟು U1 U2 U1 1 2 ಇದು ಫೇಸ್ ಆ್ಯಂಗಲ್ಲು ವೋಲ್ಟೇಜ್ ಆ್ಯಂಗಲ್ಲು 120 ಡಿಗ್ರಿ ಇದೆ ಎಲ್ಲವೂ ಫೇಸು, 3 ಫೇಸು ಲೈನ್ ಟು ಲೈನ್ದು. ಆಮೇಲೆ ಫೇಸ್ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ಸೇಮ್ ವೋಲ್ಟೇಜ್ ಸೇಮ್ ಕರೆಂಟ್ U1 I1 U2 I2 U3 I3 ಇನ್ಕಮರ್ ಆದರೆ ಅಥವಾ ಬ್ಯಾಂಕ್ ಆದರೆ 30 ಡಿಗ್ರಿ ಅಪಾರ್ಟ್ ಇರಬೇಕು. ಆಗಿದ್ರೆ ಮಾತ್ರ ನಿಮಗೆ ಮೀಟರ್ ರೆಕಾರ್ಡ್ ಆಗುತ್ತೆ, ಇಲ್ಲಾಂದರೆ ಮೀಟರ್ ರೆಕಾರ್ಡ್ ಆಗಲ್ಲ. ಅದೇ ರೀತಿ ಇಲ್ಲೊಂದು ಫೀಡರ್ ತೊಗೊಂಡಿದ್ದೀನಿ G&H ಪ್ಯಾರಾಮೀಟರ್ಸಲ್ಲಿ. ನಿಮಗೆ ಇಲ್ಲಿದೆ ವೆಕ್ಟರ್ ಡಯಾಗ್ರಾಮು ನೋಡ್ತಾ ಇರ್ಬೋದು. ಫಾರ್ವರ್ಡ್ ಇದೆ ವೋಲ್ಟೇಜ್ ಆ್ಯಂಗಲ್ಲು, ಮತ್ತು ಫೇಸ್ ಆ್ಯಂಗಲ್ ಇದೆಯಲ್ಲ 230 ಡಿಗ್ರಿ ಅಪಾರ್ಟ್, 180 + 30 ಡಿಗ್ರಿ ಅಂದರೆ 210 ಡಿಗ್ರಿ ಅಪಾರ್ಟ್ ಇರಬೇಕು. ಈ ರೀತಿ ಇದ್ರೆ ಮಾತ್ರ ನಿಮಗೆ ಮೀಟರ್ ರೆಕಾರ್ಡ್ ಆಗುತ್ತೆ. ಇನ್ ಕೇಸ್ ಸಿ ಟಿ ಪಿ ಟಿ ಏನಾದರೂ ಚೇಂಜ್ ಓವರ್ಸ್ ಆಯಿತು ಅಂದರೆ ಇದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದು ರೆಫರೆನ್ಸ್ ಪಾಯಿಂಟ್, ಇದು ಕರೆಕ್ಟ್ ಇತ್ತು ಅಂದರೆ ನಿಮ್ಗೆ ಮಾತ್ರ ಮೀಟರ್ ರೆಕಾರ್ಡ್ ಆಗುತ್ತೆ, ಇಲ್ಲಾಂದರೆ ರೆಕಾರ್ಡ್ ಆಗಲ್ಲ, ಎನರ್ಜಿ ರೆಕಾರ್ಡ್ ಆಗಲ್ಲ.